ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಸೂರ್ಯ ವಿಶಾಲು ದುರಾಸೆಗೆ ಪಾಠ ಕಲಿಸಿ ಮನೆನ ವಾಪಸ್ ಪಡ್ಕೊಂಡಿರ್ತಾನೆ. ಒಬ್ಬೊಬ್ರು ಒಂದೊಂದ್ ಕಡೆ ಇದ್ದಂತ ಮನೆಯವರೆಲ್ಲರೂ ಒಟ್ಟಾಗಿ ಮನೆ ಹತ್ರ ಬರ್ತಾರೆ. ಆಗ ರಂಗನಾಥ್ ಅವರು, ಸೂರ್ಯ ಮನೆನ ವಾಪಸ್ ನಮ್ಮ ಕೈಗೆ ಸೇರೋ ಹಾಗೆ ಮಾಡ್ಬಿಟ್ಟಿಯಲ್ಲ ನೀನ್ ಬರೀ ಮನೆನ ಕಾಪಾಡಿಲ್ಲ ಸೂರ್ಯ, ನನ್ ಗೌರವನೇ ಕಾಪಾಡ್ಬಿಟ್ಟೆ. ಅವ್ರಾಗಂತಿರುವಾಗ ಏನಪ್ಪ ಈ ಥರ ಎಲ್ಲ ಮಾತಾಡ್ತಿದೀಯಾ? ಇಷ್ಟು ವರ್ಷ ನೀನ್ ನಮ್ಮನ್ನೆಲ್ಲ ಕಾಪಾಡಿಲ್ವಾ? ನೀನಿಲ್ಲ ಅಂದ್ರೆ ನಾವಿಲ್ಲ ಅಪ್ಪ ಅಂತಾನೆ. ಇದು ನಿನ್ ಮನೇನಪ್ಪ, ಇದನ್ನ ಯಾರು ತಗೊಳಕ್ಕಾಗಲ್ಲ. ಗೇಟ್ ತೆಗೆದು ಬಾಪ ಒಳಗೆ ಅಂತಾನೆ ಸೂರ್ಯ. ಶಾಂತಿ ಬಾ ಅಂತ ಹೇಳ್ತಾರೆ ರಂಗನಾಥ್ ಅವರು. ಎಲ್ಲರೂ ಒಳಗೋಗ್ತಾರೆ. ಒಳಗೋಗಿ ತಮ್ಮ ಮನೇನ ನೋಡಿ ಕಣ್ ತುಂಬ್ಕೋತಾರೆ. ಶಾಂತಿ, ನಾನು ಹೇಳ್ತಿರ್ಲಿಲ್ವಾ ನಮ್ಮ ಮನೆಗೆ ಹೇಗಾದ್ರೂ ನಾವು ವಾಪಸ್ ಬಂದೇ ಬರ್ತೀವಿ ಅಂತ? ಹಾಗಂತ ರಂಗನಾಥ್ ಅವರು ಹೇಳಿದ ತಕ್ಷಣ ಶಾಂತಿ ಹೇಳ್ತಾ ಓಡ್ ಬರ್ತಾಳೆ. ರಂಗನಾಥ್ ಅವ್ರ ಹೆಗ್ಲ ಮೇಲೆ ತಲೆ ಇಟ್ಟು ಜೋರಾಗಿ ಹೇಳ್ತಾ ಇರ್ತಾಳೆ, ಈಗೇನು ಕಳ್ತಿದ್ಯಾ ಶಾಂತಿ? ಇದುವರೆಗೂ ಹತ್ತಿದ್ದೆಲ್ಲ ಸಾಕು. ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಅಪ್ಪ ಸಕ್ಕರೆಗೆ ಸಂತೋಷ ಆಗಿದೆ ಅಪ್ಪ, ಅದಕ್ಕೆ ಹೇಳ್ತಿದ್ದಾರೆ ಅಂತಾನೆ ಸೂರ್ಯ. ಎಲ್ಲಿಂದ ಮತ್ತೆ ನಮ್ಮ ಮನೆಗೆ ನಾವು ಬರ್ದೇ ಹೋಗ್ತೀವೋ ಅಂತ ನನ್ನ ಭಯದಲ್ಲಿ ಇದ್ಬಿಟ್ಟೇರಿ ಅಂತಾಳೆ ಶಾಂತಿ. ನನ್ಗಂತ ಭಯ ಏನೂ ಇರಲಿಲ್ಲ ಶಾಂತಿ, ಯಾಕಂದ್ರೆ ನಮ್ಮ ಜೊತೆ ಸೂರ್ಯ ಇದ್ನಲ್ಲ. ಹಾಗಂತ ರಂಗನಾಥ್ ಅವರು ಹೇಳ್ತಾರೆ, ಶಾಂತಿ ಬಾ ಕೂತ್ಕೋ ಅಂತಾರೆ. ಸರಿಯಾಗಿ ಕೂತ್ಕೊಳ್ಳಿ ಸಕ್ಕರೆ ಅಂತ ಸೂರ್ಯ ಹೇಳ್ತಾನೆ. ಶಾಂತಿ ಸಂತೋಷದಿಂದ ಕೂತ್ಕೋತಾಳೆ. ಹೀಗೋ ನಮ್ಮ ಮನೆ ನಮಗೆ ಸಿಕ್ಬಿಡ್ತಪ್ಪ ಅಂತ ರವಿ ಹೇಳ್ತಾನೆ. ತುಂಬಾ ದಿನ ಆದ್ಮೇಲೆ ನಮ್ಮ ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಇದೀವಲ್ವಾ ಅಂತ ಶ್ರುತಿ ಹೇಳ್ತಾಳೆ. ಇದು ಕಟ್ಟಡ ಮನೆಯಾಗಿ ಬದಲಾಗಬೇಕು ಅಂದ್ರೆ ಅಲ್ಲಿ ಆ ಕುಟುಂಬನೇ ಇರಬೇಕು, ಆ ಕುಟುಂಬ ಬಾಳ್ಬೇಕು. ನನ್ನ ಆಸೆ ಒಂದೇನೆ, ನಾನು ಇಲ್ಲ ಅಂದ್ರೂ ನೀವೆಲ್ಲರೂ ಒಟ್ಟಾಗೆ ಬಾಳ್ಬೇಕು. ನನ್ನ ಆಸೆ ಅದೇನೆ ಅಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಖಂಡಿತ ಅದೆಲ್ಲ ನಡೆಯುತ್ತೆ ಅಪ್ಪ. ಈ ಮನೆ ಯಾವಾಗ್ಲೂ ನಿನ್ನ ಹೆಸರಿನಲ್ಲೂ ಸಕ್ಕರೆ ಹೆಸರಿನಲ್ಲೇ ಇರಬೇಕು ಅಂತಾನೆ ಸೂರ್ಯ. ಈಗ ಮನ್ಸಿಗೆ ನಿರಳ ಆಯ್ತು ಮಾವ, ಇದೇ ಸಂತೋಷ ನಮ್ಗೆ ಯಾವಾಗ್ಲೂ ಇರಬೇಕು ಅಂತ ಮೀನಾ ಹೇಳ್ತಾಳೆ. ಇವತ್ತು ನಾವು ಮನೆಗೆ ಬಂದಿದ್ಕೆ ಎಲ್ಲರೂ ಖುಷಿ ಪಡ್ಬೇಕು, ಅದನ್ನೆಲ್ಲ ಇವತ್ತೇ ಸೆಲೆಬ್ರೇಟ್ ಮಾಡ್ಬೇಕಪ್ಪ ಅಂತ ಸೂರ್ಯ ಹೇಳ್ತಾನೆ. ಖಂಡಿತನಪ್ಪ. ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ಎಲ್ಲರೂ ಕರ್ಸಿರ್ತಾರೆ, ಪೂಜೆಗೆಲ್ಲ ತಯಾರಿನೂ ಮಾಡಿಸಿರ್ತಾರೆ. ಆಗಲಿಗೆ ಕುಸುಮ ಮತ್ತೆ ಕನಕ ಮಂಜ ಎಲ್ಲರೂ ಬರ್ತಾರೆ. ಅಳಿ ಅಂದ್ರೆ ಮತ್ತೆ ನೀವು ಈ ಮನೆಗೆ ಬಂದ್ರಲ್ಲ, ನೋಡೋದಕ್ಕೇನೆ ತುಂಬಾ ಸಂತೋಷ ಆಗ್ತಿದೆ ಅಂತ ಕುಸುಮ ಹೇಳ್ತಾರೆ. ಅಮ್ಮ, ಬಾವ ಸಾಹಸ ಮಾಡಿ ಈ ಮನೆನ ಉಳಿಸ್ಕೊಂಡಿದ್ದಾರೆ. ಬಾವ ಎಂತೆಂಥ ದೊಡ್ಡ ಸಮಸ್ಯೆಗಳನ್ನ ದಾಟ್ ಬಂದಿದ್ದೀರಾ ನೀವು ಅಂತ ಕನಕ ಹೇಳ್ತಾಳೆ. ಹೌದು ಬಾವ, ಹೇಳ್ಬೇಕು ಅಂದ್ರೆ ನೀವು ಬೇರೆ ಲೆವೆಲ್ಲೇ ಅಂತಾನೆ ಮಂಜ. ಕಸ್ತೂರಿ ಮತ್ತೆ ಕಾಶಿನಾಥ್ ಅವರು ಕೂಡ ಬಂದಿರ್ತಾರೆ. ಆಗ ಅಲ್ಲಿಗೆ ಮಿಸ್ಟರ್ ಸರ್ ಸೂರ್ಯ ಅನ್ಕೊಂಡು ಬರ್ತಾರೆ. ಸೂರ್ಯ ಮೀನಾ ಹೋಗಿ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಬನ್ನಿ ಸರ್ ಅಂತಿರುವಾಗ, ಕಂಗ್ರ್ಯಾಚುಲೇಷನ್ ಸೂರ್ಯ, ಮತ್ತೆ ನಿಮ್ಮ ಮನೆನ ನೀವು ವಾಪಸ್ ಪಡ್ಕೊಂಡಲ್ಲ ಅಂತ ಹೇಳ್ತಾರೆ. ಎಲ್ಲ ನಿಮ್ಮಂಥವ್ರ ಸಹಾಯದಿಂದ ಸರ್ ಅಂತ ಸೂರ್ಯ ಹೇಳ್ತಾನೆ. ನನ್ನ ಜೊತೆ ಎಷ್ಟೊಂದು ಜನ ಒಳ್ಳೆಯವರಿದ್ದೀರಾ ಸರ್, ಅದರಿಂದನೇ ಈ ಥರ ಎಲ್ಲ ಒಳ್ಳೇದಾಗ್ತಿರೋದು ಅಂತಾನೆ ಸೂರ್ಯ. ಬನ್ನಿ ಸರ್, ನಮ್ಮ ಅಪ್ಪ ನಮ್ಮನ್ನು ಪರಿಚಯ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಮನೋಜ, ಸೂರ್ಯ, ಮೀನಾ ಎಲ್ಲರೂ ನೋಡಿ ಹೊಟ್ಟೆ ಉರ್ಕೊಂಡು ಒಂದ್ ಕಡೆ ಸುಮ್ಮನೆ ಕೂತಿರ್ತಾನೆ. ಸೂರ್ಯ ಎಲ್ಲನೂ ಪರಿಚಯ ಮಾಡಿಸ್ತಾನೆ. ಅಪ್ಪ ಮಿಶ್ರಾ ಸರ್ ಅಂತ ಹೇಳ್ತಿರೋವಾಗ, ನಮಸ್ಕಾರ ಸರ್ ಅಂತಾರೆ ಮಿಶ್ರಾ. ನೀವು ಸಹಾಯ ಮಾಡಿದ್ರಲ್ಲ, ತುಂಬಾನೇ ಥ್ಯಾಂಕ್ಸ್ ಅಂತ ರಂಗನಾಥ್ ಅವರು ಹೇಳ್ತಾರೆ. ಇವನು ನನ್ನ ತಮ್ಮ ರವಿ, ಅವನ ವೈಫ್ ಸರ್ ಅಂತ ಪರಿಚಯ ಮಾಡಿಸ್ತಾನೆ. ಎಲ್ಲರಿಗೂ ಹಾಯ್ ಅಂತ ಹೇಳ್ತಾರೆ ಮಿಶ್ರಾ. ಹಾಗೇನೆ ಅಲ್ಲಿ ಶ್ವೇತಾ ಇರೋದನ್ನ ನೋಡ್ತಾರೆ. ಶ್ವೇತಾ ಹಾಯ್ ಅಂತಾಳೆ. ನೀವಿಲ್ಲಿ ಅಂತ ಮಿಶ್ರಾ ಸರ್ ಕೇಳ್ತಾರೆ. ಬನ್ನಿ ಸರ್ ಕೂತ್ಕೊಳ್ಳಿ ಅಂತಾನೆ ಸೂರ್ಯ. ಮಿಶ್ರಾ ಅವರು ಹಿಂದಿನಲ್ಲಿ ಮಾತಾಡ್ತಿರೋವಾಗ, ಮಿಶ್ರಾ ಅವರೇ ನನ್ಗೆ ಹಿಂದಿ ಗೊತ್ತಿಲ್ಲ ಅಂತ ಶ್ವೇತಾ ಹೇಳ್ತಾಳೆ. ಈ ಸ್ಯಾರಿನಲ್ಲಿ ನೀವು ತುಂಬಾನೇ ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಹೇಳ್ತಾರೆ. ಥ್ಯಾಂಕ್ಸ್, ಕೂತ್ಕೊಳ್ಳಿ ಅಂತ ಶ್ವೇತಾ ಹೇಳ್ತಾಳೆ. ಆಗ ಶ್ರುತಿ ಅವ್ರನ್ನ ನೋಡಿ, ರವಿ ಮಿಶ್ರಾ ಅವ್ರನ್ನ ನೋಡಿದ್ಯಾ? ಅವರು ಶ್ವೇತಾನೇ ನೋಡ್ತಿದ್ದಾರೆ. ಇಬ್ರು ಕೂಡ ಎಷ್ಟು ನಗ್ನಗ್ತಾ ಮಾತಾಡ್ತಿದಾರಲ್ವಾ ಅಂತ ಕೇಳ್ತಾಳೆ. ಇಬ್ರು ಸಿಂಗಲ್ ತಾನೆ, ಮಿಂಗಲ್ ಆಗ್ಲಿ ಬಿಡು ಅಂತಾನೆ ರವಿ. ಹಾಗೆಲ್ಲ ಸರಿ ಹೋಗುತ್ತೆ. ಅವ್ರ ಪೇರ್ ಕೂಡ ತುಂಬಾನೇ ಚೆನ್ನಾಗಿದೆ, ಆದ್ರೆ ಅವರು ಹಿಂದಿ ಮಾತಾಡ್ತಾರಲ್ಲ, ಈ ಶ್ವೇತಾ ನೋಡಿದ್ರೆ ಕನ್ನಡದವಳು ಅಂತ ಹೇಳ್ತಾಳೆ. ಈ ಕನ್ನಡ ಹಿಂದಿ ಹೇಗ್ ಸೇರುತ್ತೆ ಅಂತಿರೋವಾಗ, ಎರಡು ಸೇರ್ಬಾರ್ದು ಅಂತ ಏನಾದ್ರು ಇದೆಯಾ ಅಂತ ಇಬ್ರು ನಗ್ತಾ ಇರ್ತಾರೆ. ಪೂಜಾ ಮತ್ತೆ ಸಂತೋಷ್ ಕೂಡ ಅಲ್ಲಿಗೆ ಬರ್ತಾರೆ. ಮೀನಾ ಹೇಗಿದ್ದೀರಾ ಅಂತ ಕೇಳ್ತಾಳೆ. ಪೂಜಾ ಚೆನ್ನಾಗಿದ್ದೀನಿ ಪೂಜಾ, ಬಾ ಅಂತ ಕರೀತಾಳೆ. ಅಣ್ಣ ಹೇಗೋ ಎಲ್ಲ ಸಮಸ್ಯೆನೂ ದಾಟ್ ಬಂದ್ಬಿಟ್ಟಲ್ಲ, ತುಂಬಾ ಸಂತೋಷ ಆಗ್ತಿದೆ ಅಣ್ಣ ಅಂತ ಸಂತೋಷ್ ಹೇಳ್ತಾ ಇರ್ತಾನೆ. ಸೂರ್ಯ ಮೀನಾನ ಹೊಗಳುತ್ತಿರೋದನ್ನ ನೋಡಿ ಮನೋಜ್ ಒಂದ್ ಕಡೆ ಕೂತ್ಕೊಂಡು ಹೊಟ್ಟೆ ಉರ್ಕೋತಿರ್ತಾನೆ. ಸೂರ್ಯ ಅವರೇ, ಒಂದೊಂದ್ ಸಾರಿಗೂ ನೀವು ಮೀನಾನು ತುಂಬಾನೇ ಆಶ್ಚರ್ಯ ಆಗೋ ಹಾಗೆ ಎಂತ ಸಮಸ್ಯೆನೆ ಬಂದ್ರು ದಾಟ್ಕೊಂಡು ಬರ್ತಾನೆ ಇರ್ತೀರಾ. ಪೂಜಾ ಹಾಗಂತಿರೋವಾಗ, ಅದೇನೇ ಅಲ್ವಾ ಜೀವನ ಪೂಜಾ ಅಂತಾಳೆ ಮೀನಾ. ಕಷ್ಟ ಬಂತು ಅಂತ ಒಂದೇ ಕಡೆ ನಿಂತ್ಕೋಬಾರ್ದು, ಒಂದೊಂದ್ ಹೆಜ್ಜೆನೆ ಮೇಲೆ ಇಡ್ತಾ ಹೋಗ್ಬೇಕು ಅಂತಾಳೆ. ಆಗ ದಾರಿ ತಾನಾಗೆ ಕಾಣುತ್ತೆ ಅಂತಾಳೆ. ಹೇಗೋ ಇಬ್ರು ಯಾವಾಗ್ಲೂ ಇನ್ಸ್ಪೈರ್ ಮಾಡ್ತಾನೆ ಇರ್ತೀರಾ ಅಂತ ಪೂಜಾ ಹೇಳ್ತಾಳೆ. ಎಲ್ಲರೂ ಅವ್ರಾಗ ಅವರೇ ಮಾತಾಡ್ಕೋತಿರ್ತಾರೆ. ಆದ್ರೆ ಇಲ್ಲಿ ಮನೋಜನ ಮಾತಾಡ್ಸೋರೇ ದಿಕ್ಕಿರಲ್ಲ. ಆಗ ಅಲ್ಲಿಗೆ ಲಾಯರ್ ಕೃಷ್ಣ ಬರ್ತಾರೆ ಅವ್ರ ಹಸ್ಬೆಂಡ್ ಜೊತೆ. ಬನ್ನಿ ಮೇಡಮ್, ನೀವಿಬ್ರು ನಮ್ಮ ಮನೆಗೆ ಬಂದ್ರಲ್ಲ, ತುಂಬಾನೇ ಸಂತೋಷ ಆಯ್ತು ಅಂತ ಸೂರ್ಯ ಹೇಳ್ತಾನೆ. ನನಗೂ ಕೂಡ ಆಶ್ಚರ್ಯ ಆಯ್ತು ಸೂರ್ಯ ಅವರೇ, ಇಷ್ಟು ಬೇಗ 38 ಲಕ್ಷನ ಹೇಗೆ ರೆಡಿ ಮಾಡಿದ್ರಿ ಅಂತಾನೆ ಗೊತ್ತಾಗ್ತಿಲ್ಲ. ಹೇಳ್ಬೇಕು ಅಂದ್ರೆ ನೀವು ತುಂಬಾನೇ ಗ್ರೇಟ್ ಅಂತಾರೆ ಲಾಯರ್ ಹಸ್ಬೆಂಡ್ ಶುಭಾಶಯಗಳನ್ನ ಹೇಳ್ತಾರೆ. ಥ್ಯಾಂಕ್ ಯು ಸರ್ ಅಂತಾನೆ ಸೂರ್ಯ. ಎಲ್ಲ ದೇವರ ಆಶೀರ್ವಾದ, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಮೇಡಮ್ ಅಂತಾನೆ ಸೂರ್ಯ. ಚೆನ್ನಾಗಿದ್ದೀರಾ ಮೇಡಮ್ ಅಂತ ರಂಗನಾಥ್ ಅವರು ಮತ್ತೆ ಶಾಂತಿ ಮಾತಾಡ್ತಿರ್ತಾರೆ. ನೀವು ಮತ್ತೆ ವಾಪಸ್ ಮನೆಗೆ ಬಂದ್ರಲ್ಲ, ನಮಗೆ ತುಂಬಾನೇ ಸಂತೋಷ ಆಯಿತು ಅಂತ ಲಾಯರ್ ಕೃಷ್ಣ ಹೇಳ್ತಾ ಇರ್ತಾರೆ. ಒಂದು ಕಡೆ ರಂಗನಾಥ್ ಅವರು ಶಾಂತಿ ನಗ್ನಗ್ತಾ ಮಾತಾಡ್ತಿರ್ತಾರೆ. ಇನ್ನೊಂದು ಕಡೆ ಕುಸುಮ, ಕನಕ, ಮಂಜ, ಇನ್ನೊಂದು ಕಡೆ ಲಾಯರ್ ಕೃಷ್ಣ ಅವ್ರ ಹಸ್ಬೆಂಡು, ಇನ್ನೊಂದು ಕಡೆ ಸೂರ್ಯ, ಮೀನಾ, ಇನ್ನೊಂದು ಕಡೆ ರವಿ, ಶ್ರುತಿ, ಸಂತೋಷ್, ಪೂಜಾ, ಹಾಗೇನೆ ಮಿಶ್ರಾ, ಶ್ವೇತಾ, ಹಾಗೇನೆ ಕಸ್ತೂರಿ ಮತ್ತೆ ಕಾಶಿನಾಥ್ ಅವರು ಎಲ್ಲರೂ ಖುಷಿಯಿಂದ ನಗ್ನಗ್ತಾ ಅವ್ರವ್ರ ಜೋಡಿಗಳ ಹತ್ರ ಮಾತಾಡ್ತಿರ್ತಾರೆ. ಮನೋಜ ಒಬ್ಬನೇ ನೋಡ್ತಾ ಕೂತಿರ್ತಾನೆ.
ಎಲ್ಲರೂ ಅವ್ರವ್ರ ಪೇರ್ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ದಾರೆ, ತುಂಬಾ ಖುಷಿಯಿಂದ ಮಾತಾಡ್ತಿದ್ದಾರೆ. ನಾನು ಮಾತ್ರ ಈಗ ಒಬ್ಬನೇ ಮೂಲೆಯಲ್ಲಿ ಕೂತಿದ್ದೀನಿ. ಹಾಗನ್ಕೊಂಡು ಹೊಟ್ಟೆ ಉರ್ಕೋತಾ ಇರ್ತಾನೆ. ಕಸ್ತೂರಿ ಈ ಫ್ಯಾಮಿಲಿ ಕಥೆನೇ ಒಂದು ಮಾರಲ್ ಸ್ಟೋರಿ ಥರ ಇದೆ ಅಂತ ಕಾಶಿನಾಥ್ ಹೇಳ್ತಾ ಇರ್ತಾರೆ. ಹೌದು ಕಾಶಿನಾಥ್ ಅವರೇ, ಪ್ರಯತ್ನ ಪಟ್ಟರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದನ್ನ ಸೂರ್ಯ ನಿರೂಪಿಸ್ಬಿಟ್ಟ ಅಂತ ಕಸ್ತೂರಿ ಹೇಳ್ತಾ ಇರ್ತಾರೆ. ನೋಡ್ತಿದ್ರೇ ಸಂತೋಷ ಆಗ್ತಿದೆ ಅಂತಿರೋವಾಗ ಇದನ್ನೇ ಒಂದು ಕಥೆಯಾಗಿ ನಾವು ಮಾಡ್ಬೋದು ಅಂತ ಕಾಶಿನಾಥ್ ಹೇಳ್ತಾ ಇರ್ತಾರೆ. ನೋಡಿದ್ದನ್ನೆಲ್ಲ ಕತೆ ಮಾಡ್ತೀರಲ್ಲ ಅಂತ ಕಸ್ತೂರಿ ಹೇಳ್ತಾರೆ. ಒಬ್ಬ ರೈಟ್ರು ಅಂದಮೇಲೆ ಅವ್ರು ನೋಡಿದ ವಿಷಯನೆಲ್ಲ ಕಥೆಯಾಗಿ ಮಾರ್ಪಡಿಸ್ತಾರೆ. ಅದನ್ನ ನೀವು ಹೇಳ್ಬಿಟ್ರಂತೂ ಅದು ಕಾವ್ಯ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಯ್ಯೋ ಸುಮ್ಮನಿರಿ ಕಾಶಿನಾಥ್ ಅವರೇ ಅಂತ ಕಸ್ತೂರಿ ಹೇಳ್ತಿರೋವಾಗ ನಿಜವಾಗ್ಲೂ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ ಕಾಶಿನಾಥ್. ಅವ್ರು ಅಷ್ಟು ಖುಷಿಯಿಂದ ಸೂರ್ಯನ ಹೊಗಳುತ್ತಾ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಅಲ್ಲೂ ಕೂತ್ಕೊಳ್ಳೋಕ್ಕಾಗದೆ ಮನೋಜ ಎದ್ದು ಬರ್ತಾನೆ. ಫ್ರಿಜ್ಜಲ್ಲಿರೋ ನೀರು ತಗೊಂಡು ಕುಡಿಯೋಕೆ ಬರ್ತಾನೆ. ನಾನು ಮಾತ್ರ ಹೀಗೆ ಒಬ್ಬೊಬ್ಬನೇ ಇರೋದು, ಮಿಕ್ತವರೆಲ್ಲ ಜೋಡಿ ಜೋಡಿಯಾಗಿ ಕೂತಿದ್ದಾರೆ. ಅನ್ಕೊಂಡು ನೀರು ಕುಡಿತಿರೋವಾಗ ಮಂಜದ ಫೋನ್ನಲ್ಲಿ ಒಂದು ರಿಂಗ್ ಟೌನ್ ಆನ್ ಆಗುತ್ತೆ. ಏಯ್ ನಿನಗೆ ರಿಂಗ್ ಟೌನ್ ಬೇರೆ ಯಾವುದು ಇರಲಿಲ್ವಾ? ಮೊದಲು ಸೌಂಡ್ನ ನಿಲ್ಲಿಸು. ನಾನೇನು ಸಿಂಗಲ್ ಆಗಿಲ್ಲ, ನನಗೆ ಮದುವೆ ಆಗಿ ನನ್ನ ಹೆಂಡತಿ ದೂರ ಇದ್ದಾಳಷ್ಟೇ. ನನ್ನನ್ನು ನೋಡಿ ನೀನು ಈ ರಿಂಗ್ ಟೌನ್ ಹಾಕೊಂಡಿದ್ಯಾ, ನೀನು ಬೇರೆ ಹಾಗಂತ ಮನೋಜ ಮಂಜನ್ಗೆ ಹೇಳ್ತಿರೋವಾಗ ಏನಿದು ನೀವು ಈ ಥರ ಮಾತಾಡ್ತಿದ್ದೀರಲ್ಲ, ಏನೋ ನಿಮಗೋಸ್ಕರನೇ ಈ ರಿಂಗ್ ಟೌನ್ ಇಟ್ಕೊಂಡಿದ್ದೀನಿ ಅನ್ನೋ ಥರ. ನನಗೆ ಇಷ್ಟ ಆಗಿರೋ ರಿಂಗ್ ಟೌನ್ನ ನಾನು ಇಟ್ಕೊಂಡಿದ್ದೀನಿ ಅಂತಾನೆ. ನನಗಿದೆಲ್ಲ ಇಷ್ಟ ಆಗ್ತಿಲ್ಲ, ನಾನೇನು ಸಿಂಗಲ್ ಆಗಿಲ್ಲ ಹಾಗಂತ ಮನೋಜ ಹೇಳ್ತಿರೋವಾಗ ಸಂಬಂಧ ಇಲ್ದೇನೆ ಏನೇನೋ ಮಾತಾಡ್ತಿದ್ದೀರಾ ಅಂತಾನೆ ಮಂಜ. ಸಂಬಂಧ ಇದೆ, ಅಲ್ಲಿ ನೋಡು ಎಲ್ಲರೂ ಜೋಡಿ ಜೋಡಿಯಾಗಿ ಎಲ್ಲಿ ಬಂದು ಕೂತಿದ್ದಾರೆ, ನಗ್ನಗ್ತಾ ಮಾತಾಡ್ತಾ ನನಗೆ ಹೊಟ್ಟೆ ಉರಿಸ್ತಿದ್ದಾರೆ ಅಂತಾನೆ. ಅವರು ಅವ್ರವ್ರ ಪೇರ್ ಜೊತೆ ಹ್ಯಾಪಿಯಾಗಿದ್ದಾರೆ. ಅದು ನೋಡಿ ನೀವ್ಯಾಕೆ ಹುರ್ಕೋತಿದ್ದೀರಾ ಅಂತಾನೆ ಮಂಜ. ಅದನ್ನೆಲ್ಲ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವೋ, ಅನುಭವಿಸಿದ್ರೇನೆ ಅರ್ಥ ಆಗೋದು ಅಂತ ಮನೋಜ ಅಲ್ಲಿಂದ ಬರ್ತಾನೆ. ರಂಗ ಸ್ವಲ್ಪ ದಿನಗಳ ಹಿಂದೆಯಿಂದನೂ ನಿನ್ ಮುಖನೇ ನನ್ನ ಕೈಯಲ್ಲಿ ನೋಡಕ್ ಆಗ್ತಿರ್ಲಿಲ್ಲ. ಈ ಮನೆ ವಿಷಯವಾಗಿ ನೀನ್ ತುಂಬಾ ಡಲ್ ಆಗ್ಬಿಟ್ಟಿದ್ದೆ. ಸೂರ್ಯ ಎಷ್ಟೆಲ್ಲ ಕಷ್ಟಪಟ್ಟು ಈ ಮನೆನ ವಾಪಸ್ ತಗೊಂಡ್ ಬಂದಿದ್ದಾನೆ. ಈಗ ನಿನ್ ಜೊತೆ ಮಾತಾಡೋಕೆನೆ ನನ್ ಖುಷಿ ಆಗ್ತಿದೆ, ನೀನು ನೋಡೋಕ್ಕೂ ಖುಷಿ ಆಗ್ತಿದೆ ಅಂತ ರಂಗನಾಥ್ ಅವ್ರ ಸ್ನೇಹಿತರು ಹೇಳ್ತಾರೆ. ನಿಜ ಕಣೋ ನೀನು ಹೇಳ್ತಿರೋದು, ನನ್ನ ಮನ್ಸಿಗೆ ಈಗ ಸಂತೋಷ ಆಗ್ತಿದೆ. ನಮ್ಮ ಮನೆಯವರೆಲ್ಲ ಈ ಮನೆಯಲ್ಲಿ ಒಂದಾಗಿ ಬಾಳ್ತಿದೀವಿ. ಈಗ ನನ್ನ ಮನಸ್ಸು ನಿರಾಳ ಅನ್ನಿಸ್ತಿದೆ, ಸಂತೋಷನೂ ಆಗ್ತಿದೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಕನಕ ಅರುಣ್ ಅವ್ರನ್ನ ಬರಕ್ಕೆ ಹೇಳು, ಫೋನ್ ಮಾಡು ಅಂತ ಹೇಳಿದ್ನಲ್ಲ, ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಮೀನಾ. ನಾನು ಅವ್ರನ್ನ ಬರಕ್ಕೆ ಹೇಳ್ದೆ ಮೀನಾ, ಅವರು ಕೆಲಸ ಇದೆ ಅಂತ ಹೇಳಿದ್ರು ಅಂತಾರೆ ಕುಸುಮ. ನಮ್ಮ ಕುಟುಂಬದಲ್ಲಿ ಸಂತೋಷ ಸಂಭ್ರಮ ಇದೆ, ಅವರು ಕೂಡ ನಮ್ಮ ಜೊತೆಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಕುಸುಮ ಹೇಳ್ತಾರೆ. ಅಮ್ಮ ನಾನು ಹೇಳಿದ್ನಲ್ಲ ನಿಮ್ಗಾಗ್ಲೇ, ಅವ್ರಿಗೆ ಇವತ್ತು ಮುಖ್ಯವಾದ ಕೆಲಸ ಇದೆಯಂತೆ, ಅದಕ್ಕೆ ಬರ್ತಿಲ್ಲ ಬಿಡು ಅಂತಾಳೆ ಕನಕ. ಆಗ ಮೀನಾ ಕನಕನ ಸೈಡು ಕರ್ಕೊಂಡೋಗಿ, ಕನಕ ನಿನಗೆ ಮತ್ತೆ ಏನಾದರೂ ಸಮಸ್ಯೆ ಆಗ್ತಿದ್ಯಾ ಅಂತ ಕೇಳ್ತಾಳೆ. ಅರುಣ್ ಏನಾದರೂ ಜಗಳ ಮಾಡ್ತಿದ್ದಾರಾ ಅಂತಿರೋವಾಗ ಹಾಗೆಲ್ಲ ಏನಿಲ್ಲ ಅಕ್ಕ, ಬಾವನ್ ಮನೇಲಿ ಫಂಕ್ಷನು ಅಂತ ಬರ್ತಿಲ್ಲ, ಮತ್ತೆ ಇನ್ಯಾವ ಸಮಸ್ಯೆನೂ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಸಂತೋಷವಾಗಿರೋ ಸಮಯದಲ್ಲಿ ಏನಕ್ಕಕ್ಕ ಇದೆಲ್ಲ ಮಾತಾಡ್ತಿದ್ಯಾ ಬಿಡು ಅಂತಾಳೆ. ಈ ಕಡೆ ಕಸ್ತೂರಿ ಅವರು ಶಾಂತಿ ಹತ್ರ ಬಂದು, ಶಾಂತಿ ನನ್ನ ಮೇಲೆ ಕೋಪ ಇಲ್ಲ ಅಲ್ಲ ನಿನ್ಗೆ ಅಂತ ಕೇಳ್ತಾರೆ. ನಾನೇನಕ್ಕೆ ನಿನ್ ಮೇಲೆ ಕೋಪ ಮಾಡ್ಕೊಳ್ಳಿ ಕಸ್ತೂರಿ ಅಂತ ಶಾಂತಿ ಕೇಳ್ತಾಳೆ. ಅಂತ ಸಮಯದಲ್ಲಿ ನೀನು ನಮ್ಮ ಮನೆಗೆ ಬರಬೇಡ ಅಂತ ಹೇಳಿದ್ನಲ್ಲ ಹಾಗಂತ ಕಸ್ತೂರಿ ಹೇಳ್ತಾರೆ. ಅದು ಒಳ್ಳೇದಕ್ಕೆ ಕಸ್ತೂರಿ, ಒಬ್ಬೊಬ್ಬರು ಮನೆಗೆ ಒಂದೊಂದು ಸರಿ ಹೋದ್ನಲ್ಲ, ಯಾರ್ಯಾರು ಹೇಗೆ ಅಂತ ನನ್ಗೆ ಅರ್ಥ ಆಯ್ತು, ಒಂದ್ ಮಾತಾ ಚೆನ್ನಾಗಿ ಗೊತ್ತಾಯ್ತು ಅಂತ ಹೇಳ್ತಾಳೆ. ಯಾವ್ದ್ರ ಬಗ್ಗೆ ಅಂತ ಕಸ್ತೂರಿ ಕೇಳ್ತಾರೆ. ನಮ್ಮ ಮನೆಯಲ್ಲಿ ನಾವಿರೋ ತನಕ ನಮಗೆ ಮರ್ಯಾದೆ, ನಾನು ನಮ್ಮ ಮನೆ ಬಿಟ್ಟು ಇನ್ಯಾವತ್ತೂ ಇನ್ನೆಲ್ಲಿಗೂ ಹೋಗಲ್ಲ ಅಂತಾಳೆ ಶಾಂತಿ. ಮನೆನ ಹೋಗುವಾಗ ಮಾಡಿದ್ದು ನಿನ್ ಮಗ ಮನೋಜ್, ಮತ್ತೆ ವಾಪಸ್ ನಿಮ್ ಕೈಗೆ ತಂದ್ಕೊಟ್ಟಿದ್ದು ಸೂರ್ಯ. ಈಗ್ಲಾದ್ರೂ ಅರ್ಥ ಮಾಡ್ಕೋ ಶಾಂತಿ, ಸೂರ್ಯ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾನೆ ಅಂತ ಹಾಗಂತ ಕಸ್ತೂರಿ ಹೇಳ್ತಿರುವಾಗ ಶಾಂತಿ ಯೋಚನೆ ಮಾಡ್ತಾಳೆ. ಈ ಕಡೆ ಚೇತನ್ ಕೂಡ ಮನೆಗೆ ಬರ್ತಾನೆ. ಸೂರ್ಯ ಅಂತಿರುವಾಗ ಯಾಕೋ ಇಷ್ಟು ಲೇಟು ಅಂತ ಕೇಳ್ತಾನೆ. ಸೂರ್ಯ ಬಾಡಿಗೆ ಮುಗಿಸ್ ಬರೋ ಅಷ್ಟೇ ಲೇಟ್ ಆಗ್ಬಿಡ್ತು ಅಂತ ಹೇಳ್ತಾನೆ. ಸೂರ್ಯ ಮಾಲೆ ತಗೊಂಡ್ ಬಪ್ಪ ಅಂತ ಪುರೋಹಿತರು ಹೇಳ್ತಾರೆ. ಮೀನಾ ಮೀನಾ ಅಂತ ಜೋರಾಗಿ ಕೂಗ್ತಾನೆ ಸೂರ್ಯ. ಬಂದ್ಬಿಟ್ಟೇರಿ ಅಂತ ಮೀನಾ ಮಾಲೆಗಳನ್ನ ತಗೊಂಡ್ ಬರ್ತಾಳೆ. ಮಾಲೆ ತುಂಬ ಚೆನ್ನಾಗಿದೆ, ನೀನೇ ಕಟ್ತೀಯಾ ಅಂತ ಕೇಳ್ತಾನೆ. ಮತ್ತಿನ್ಯಾರು ಕಟ್ತಾರೆ ಹಾಗಂತ ಮೀನಾ ಹೇಳ್ತಾಳೆ. ಬೇಗ ಕೊಟ್ಬಿಡಮ್ಮ ಅಂತ ಹೇಳ್ತಾನೆ. ತಗೊಳ್ಳಿ ಸ್ವಾಮಿ ಅಂತ ಮೀನಾ ಮಾಲೆಗಳನ್ನ ಕೊಡ್ತಾಳೆ. ರಂಗನಾಥ್ ಅವರೇ ನೀವು ಶಾಂತಿ ಅಮ್ಮನವರು ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಪುರೋಹಿತರು. ಹೋಮಿಕೆ ಅಂತ ರಂಗನಾಥ್ ಅವರು ಮತ್ತೆ ಶಾಂತಿ ಮುಂದೆ ಬರ್ತಾರೆ. ಈ ಮಾಲೆನ ನೀವಿಬ್ರು ಹಾಕೊಂಡು ಪೂಜೆಯಲ್ಲಿ ಕುತ್ಕೊಳ್ಳಿ ಅಂತ ಪುರೋಹಿತರು ಹೇಳ್ತಾರೆ. ಆಗ ರಂಗನಾಥ್ ಅವರು ಸೂರ್ಯ ಮುಂದೆ ಬಾಯ್ಲಿ ಅಂತ ಹೇಳ್ತಾರೆ. ನೀನು ಬಾರಮ್ಮ ಅಂತ ಮೀನಾ ಹೇಳ್ತಾರೆ. ಯಾಕಪ್ಪ ಅಂತ ಸೂರ್ಯ ಕೇಳ್ತಾನೆ. ನೋಡು ಶಾಂತಿ, ಈ ಮನೆಗೆ ನಾವು ವಾಪಸ್ ಬಂದಿದ್ದೀವಿ. ಈ ಮನೆನ ಕಷ್ಟಪಟ್ಟು ಬಿಡಿಸ್ಕೊಂಡಿದ್ದು ಸೂರ್ಯ, ಅವನ ಜೊತೆ ಸೇರಿ ಕಷ್ಟಪಟ್ಟಿದ್ದು ಮೀನಾ. ಅವನು ಉಳಿಸಿದ್ದು ಮನೆ ಮಾತ್ರ ಅಲ್ಲ, ನಮ್ಮಿಬ್ರು ಗೌರವನು. ಅವ್ರಿಗೂ ಕೂಡ ನಾವು ಅಂತ ಮರ್ಯಾದೆ ಕೊಡ್ಬೇಕಲ್ವಾ. ಈಗ ಈ ಮಾಲೆ ಹಾಕೊಂಡು ಹೋಮಕ್ಕೆ ಕೂತ್ಕೊಳ್ಬೇಕಾಗಿರೋ ಅರ್ಹತೆ ಅವರಿಬ್ರಿಗೂ ಇದೆ, ಅವರಿಬ್ರಿಗೂ ಮಾತ್ರನೇ ಇರೋದು ಅಂತಿರುವಾಗ, ಅಪ್ಪ ಅದೆಲ್ಲ ಏನು ಬೇಡಪ್ಪ, ನೀವು ಸಕ್ಕರೆನ ಕೂತ್ಕೊಳ್ಳಿ ಸಾಕು ಅಂತಾನೆ ಸೂರ್ಯ. ಏಯ್ ನಿನ್ನಿಂದನೇ ಈ ಮನೆ ನಮಗೆ ಸಿಕ್ಕಿರೋದು, ನಿಮ್ಮಿಬ್ರಿಗೆ ಇಂಥ ಮರ್ಯಾದೆ ಎಲ್ಲ ಸೇರ್ಲೇಬೇಕು ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ಈ ಕಡೆ ಮನೋಜ ಅಯ್ಯೋ ಅಂತ ಹೊಟ್ಟೆ ಹುಡ್ಕೋತಿರ್ತಾನೆ. ಹೌದಪ್ಪ, ನಿಮ್ಮ ಅಪ್ಪನ ಮರ್ಯಾದಿನ ತಲೆ ಮೇಲೆ ಹೊತ್ತು ಮೆರೆಸ್ಬಿಟ್ಟಿದ್ಯಾ ನೀನು. ಅವ್ರು ಕಟ್ಟಿದಂತ ಮನೆನ ನೀನ್ ಕಾಪಾಡಿದ್ಯಾ, ಅದಕ್ಕೆ ಅವರು ನೀನು ಮರ್ಯಾದೆ ಕೊಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಅವ್ರು ಹೇಳ್ದಾಗೆ ಮಾಡು ಅಂತ ಕೇಶವ ಅಂಕಲ್ ಹೇಳ್ತಾರೆ. ಆಗಲ್ಲ ಅಂಕಲ್ ಅಂತ ಸೂರ್ಯ ಹೇಳ್ತಿರೋವಾಗ, ಲೇ ಸೂರ್ಯ ನಾನು ಹೇಳೋದನ್ನ ಕೇಳ್ತೀಯಾ ಇಲ್ವಾ ಅಂತ ರಂಗನಾಥ್ ಅವರು ಹೇಳ್ತಾರೆ. ಕೇಳ್ತೀನಪ್ಪ ಅಂತ ಸೂರ್ಯ ಹೇಳ್ತಾನೆ. ಹಾಗಾದ್ರೆ ಈ ಮಾಲೆಗಳನ್ನ ಇಬ್ರು ಹಾಕೊಳ್ಳಿ ಅಂತಾರೆ ರಂಗನಾಥ್ ಅವರು. ಈ ಕಡೆ ಮನೋಜ
ಇವರಿಬ್ರು ದೊಡ್ಡದಾಗಿ ಹೋರಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯನೇ ತಂದ್ಕೊಟ್ಬಿಟ್ಟಿದ್ದಾರೆ, ಆ ರೀತಿ ಇವ್ರಿಗೆ ಸನ್ಮಾನ ಮಾಡ್ತಿದ್ದಾರೆ ಅಂತ ಹುಡ್ಕೋತಾ ಇರ್ತಾನೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಒಬ್ರಿಗೊಬ್ರಿಗೆ ಹೂಮಾಲೆ ಹಾಕೋತಾರೆ. ಹಾಕೊಂಡು ರಂಗನಾಥ್ ಅವರು ಮತ್ತೆ ಶಾಂತಿ ಹತ್ರ ಆಶೀರ್ವಾದ ತಗೋತಾರೆ. ಚೆನ್ನಾಗಿರಿ ಅಂತ ರಂಗನಾಥ್ ಅವರು ಆಶೀರ್ವಾದ ಮಾಡ್ತಾರೆ. ಹಾಗೇನೆ ಶಾಂತಿನೂ ಕೂಡ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡ್ತಾಳೆ. ಸೂರ್ಯ ಮತ್ತೆ ಮೀನಾಗೆ ಶಾಕ್ ಆಗಿ ಎದ್ದು ಶಾಂತಿನ ನೋಡ್ತಾರೆ. ಹಾಗೇನೆ ಖುಷಿನೂ ಪಡ್ತಾರೆ. ಇವಿಬ್ರು ಬಂದು ಹೋಮದಲ್ಲಿ ಕೂತ್ಕೊಳ್ಳಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಮೀನಾ ಮತ್ತೆ ಸೂರ್ಯ ಹೋಮಕ್ಕೆ ಕೂತ್ಕೋತಾರೆ. ಹೋಮ ಎಲ್ಲ ಮುಗಿದ್ಮೇಲೆ ಲಾಯರ್ ಅವರು, ಸೂರ್ಯ ಕೋರ್ಟ್ ಸಮಸ್ಯೆ ಎಲ್ಲ ಮುಗೀತು, ತಗೊಳ್ಳಿ ನಿಮ್ಮ ಮನೆ ಪತ್ರ ಅಂತ ಹೇಳಿ ಸೂರ್ಯನ ಕೈ ಕೊಡ್ತಾರೆ. ತುಂಬಾ ಥ್ಯಾಂಕ್ಸ್ ಮೇಡಮ್ ಅಂತ ಸೂರ್ಯ ಹೇಳ್ತಾನೆ. ಇಟ್ಸ್ ಓಕೆ ಅಂತಾರೆ ಕೃಷ್ಣ. ಸರಿ ನಾವಿನ್ ಬರ್ತೀವಿ ಅಂತ ಅವ್ರು ಹೊರಡ್ತಾರೆ. ಅಪ್ಪ ಇನ್ಮೇಲೆ ಈ ಪತ್ರ ನಿಮ್ ಕೈ ಬಿಟ್ಟು ಎಲ್ಲೂ ಹೋಗ್ಬಾರ್ದು, ಭದ್ರವಾಗಿ ಇಟ್ಕೊಳಪ್ಪ, ತಗೊಳಪ್ಪ ಅಂತ ಸೂರ್ಯ ಕೊಡಕ್ ಹೋಗ್ತಾನೆ. ಮನೆ ಪತ್ರ ಏನೋ ಕೈಗೆ ಬಂದ್ಬಿಡ್ತು, ಆದ್ರೆ ಮಾಡಿರೋ ಸಾಲ ಇನ್ನು ನಿನ್ ತಲೆ ಮೇಲೆ ಇದೆ. ಈ ಪತ್ರ ನಿನ್ನ ಹತ್ರನೇ ಇಲ್ಲಿ ಸೂರ್ಯ ಅಂತ ರಂಗನಾಥ್ ಅವರು ಹೇಳ್ತಾರೆ. ಕರೆಕ್ಟಾಗಿ ಹೇಳಿದ್ರಿ ಅಪ್ಪ, ಇದೆಲ್ಲ ಸೂರ್ಯನ ಹತ್ರನೇ ಇರ್ಬೇಕು ಅಂತ ರವಿ ಹೇಳ್ತಾನೆ. ಏನ್ರಿ ಈಗ ಈ ಪತ್ರನ ಏನಕ್ಕೆ ಅವನ ಹತ್ರ ಕೊಡ್ತಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ನನ್ನ ಹತ್ರ ಕೊಡಿ ಅಂತಿರೋವಾಗ ರಂಗನಾಥ್ ಅವರು ದುರ್ಗುಟ್ಕೊಂಡು ಶಾಂತಿನ ನೋಡ್ತಾರೆ. ಸಾಕು ಸುಮ್ಮನಿರು ಅಂತ ಹೇಳ್ತಾರೆ. ಸೂರ್ಯ ತಗೋ ಇದನ್ನ ಅಂತಿರೋವಾಗ, ಇಲ್ಲಪ್ಪ ಇದನ್ನ ನಿಮ್ಮ ಹತ್ರ ವಾಪಸ್ ಕೊಡ್ಬೇಕು ಅಂತಾನೆ ನಾನು ಇಷ್ಟೆಲ್ಲ ಹೋರಾಡಿದ್ದು, ಇದು ನಿನ್ನ ಹತ್ರನೇ ಇರ್ಬೇಕಪ್ಪ ಅಂತಾನೆ. ಹೌದು ಮಾವ, ಅವ್ರು ನೆಮ್ಮದಿಯಾಗಿ ಮಲಗಿನೇ ತುಂಬಾ ದಿನ ಆಯ್ತು. ಮನೆ ಪತ್ರನ ನಿಮ್ ಕೈಲಿ ಕೊಟ್ಮೇಲೆನೆ ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಂತ ಹೇಳ್ತಿದ್ರು. ಈ ಪತ್ರ ನಿಮ್ಮ ಹತ್ರನೇ ಇರ್ಲಿ ಮಾವ ಅಂತಾಳೆ ಮೀನಾ. ಅಪ್ಪ ಈ ಪತ್ರ ನಿನ್ನ ಹತ್ರ ಇರೋದೇ ಕರೆಕ್ಟ್ ಅಪ್ಪ ಅಂತಾನೆ ಸೂರ್ಯ. ಸೂರ್ಯ ನೀನ್ ನನ್ಗೆ ಒಬ್ಬ ಒಳ್ಳೆ ಮಗನಾಗಿ ಸಿಕ್ಕಿದ್ಯಾ, ಮೀನಾ ನನ್ಗೊಬ್ಳು ಒಳ್ಳೆ ಸೊಸೆಯಾಗಿ ಸಿಕ್ಕಿದಾಳೆ, ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಕಣೋ ಅಂತ ಕಣ್ ತುಂಬ್ಕೋತಾರೆ ರಂಗನಾಥ್ ಅವರು. ಅಪ್ಪ ನಿನ್ನ ಅಪ್ಪನಾಗಿ ಪಡೆಯೋಕೆ ನಾನಪ್ಪ ಅದೃಷ್ಟ ಮಾಡಿರೋದು, ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿನ್ ಕಣ್ಣೀರ್ ಹಾಕ್ಬಾರ್ದಪ್ಪ ಹಾಗಂತ ಸೂರ್ಯ ಹೇಳ್ತಿರೋವಾಗ ರಂಗನಾಥ್ ಅವರು ಅವನನ್ನ ತಪ್ಕೋತಾರೆ. ರವಿ ಕೂಡ ಅವ್ರ ಹತ್ರ ಬರ್ತಾನೆ. ಮನೋಜ ಇವ್ರನ್ನೆಲ್ಲ ಹೊಟ್ಟೆ ಉರ್ಕೊಂಡು ನೋಡ್ತಿರೋದನ್ನ ಶಾಂತಿ ನೋಡ್ತಾಳೆ. ಎಲ್ಲ ಮುಗಿದ್ಮೇಲೆ ಶಾಂತಿ ಮನೋಜ ಇರೋ ಕಡೆ ಬರ್ತಾಳೆ. ಮನೋಜ ಊಟ ಮಾಡ್ತೀಯಾ ಇಲ್ವಾ, ಹೋಮ ಮಾಡ್ತಿರೋವಾಗ್ಲೇ ನಾನು ನಿನ್ನನ್ನು ಗಮನಿಸ್ದೆ, ಯಾಕೊಂಥರ ಇದೆಯಲ್ಲ, ನಿನ್ ಮುಖನೇ ಸರಿ ಇಲ್ವಲ್ಲ ಅಂತ ಹೇಳ್ತಿರೋವಾಗ ಅದೆಲ್ಲ ಏನಿಲ್ಲಮ್ಮ ಅಂತ ಮನೋಜ ಹೇಳ್ತಾನೆ. ಏಯ್ ಕೂತ್ಕೊಳ್ಳು ಅಂತಾಳೆ ಶಾಂತಿ. ನಿನ್ ಬಗ್ಗೆ ನನಗೆ ಗೊತ್ತಿಲ್ವೇನೋ, ನಿನ್ ಮುಖ ನೋಡ್ತಿದ್ದಂಗೆನೆ ನೀನ್ ಹೇಗಿದ್ಯಾ, ನಿನ್ ಮನ್ಸಲ್ಲಿ ಏನ್ ನೋಡ್ತಿದೆ ಅಂತ ನಾನು ಕಂಡಿಡ್ಬಿಡ್ತೀನಿ ಹಾಗಂತ ಶಾಂತಿ ಹೇಳ್ತಿರೋವಾಗ ನನ್ನ ಲೈಫ್ನ ನೆನ್ಸ್ಕೊಂಡ್ರೆ ನಂಗೆ ಡಿಪ್ರೆಷನ್ ಆಗ್ತಿದೆ ಅಮ್ಮ. ಮನೋಜ್ ಹಾಗಂತಿರೋವಾಗ ಯಾಕೋ ಆ ರೀತಿ ಹೇಳ್ತಿದ್ಯಾ ಅಂತಾಳೆ ಶಾಂತಿ. ಇನ್ನೇನಮ್ಮ ಇವತ್ತು ಪೂಜೆನಲ್ಲಿ ಎಲ್ಲರೂ ಜೋಡಿಯಾಗಿ ನಿಂತಿದ್ರು, ನಾನು ಒಬ್ಬನೇ ಒಬ್ಬಂಟಿಯಾಗಿ ಮೂಲೆಯಲ್ಲಿ ನಿಂತಿದ್ದು. ಸೂರ್ಯನ್ಗೆ ಮೀನಾ ಇದ್ದಾಳೆ, ರವಿಗೆ ಶ್ರುತಿ ಇದ್ದಾಳೆ, ಆ ಲಾಯರ್ ಕೂಡ ಅವ್ರ ಹಸ್ಬೆಂಡ್ ಜೊತೆ ಬಂದಿದ್ರು, ಆ ಪೂಜಾ ಅವಳ ಹಸ್ಬೆಂಡ್ ಜೊತೆ ಬಂದಿದ್ರು, ಕಸ್ತೂರಿ ಆಂಟಿ ಕೂಡ ಆ ಕಾಶಿನಾಥ್ ಅವ್ರ ಜೊತೆ ಬಂದಿದ್ರು. ನಿನಗೆ ಅಪ್ಪ ಇದ್ರು, ಆದರೆ ನನಗೆ ಮಾತ್ರ ಯಾರು ಇಲ್ವಲ್ಲಮ್ಮ ಅಂತಾನೆ. ಲೇ ಮನೋಜ, ನೀನು ಈಗಿರೋದಿನ ನೋಡಿದ್ರೆ ನನಗೇನೆ ಸಂಕಟ ಆಗ್ತಿದೆ ಕಣೋ. ನೀನು ನಮ್ಮಿಂದ ದೂರ ಇರಬೇಕಾದ್ರೆ ಒಂದೊಂದು ನಿಮಿಷನೂ ನೀನು ನಾನು ನೆನೆಸ್ಕೊಂಡು ಎಷ್ಟೊಂದು ಚಿಂತೆ ಮಾಡಿದ್ದೀನಿ ಗೊತ್ತಾ ಅಂತಾಳೆ. ನೀನು ಚಿಂತೆ ಮಾಡಬೇಡ್ವೋ, ನಿನ್ಗೆ ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ತೀನಿ ಅಂತಾಳೆ ಶಾಂತಿ. ನೀನು ಹೇಳ್ತಾನೆ ಇದೆಯಮ್ಮ, ಆದರೆ ನಂಗೆ ಡಿವೋರ್ಸ್ ಸಿಕ್ಕಿದ್ಮೇಲೆ ತಾನೇ ಮದುವೆ ಮಾಡೋಕ್ಕಾಗೋದು ಅಂತಾನೆ ಮನೋಜ. ಅದು ಯಾವಾಗ ಸಿಗುತ್ತೆ ಅಂತಾನೆ ನನಗೆ ಗೊತ್ತಿಲ್ಲ, ಆ ರೋಹಿಣಿ ಬೇರೆ ಡಿವೋರ್ಸ್ ಕೊಡಲ್ಲ ಅಂತ ಹೇಳ್ತಿದ್ದಾಳೆ. ಅವನಾಗಂತಿರುವಾಗ ಅವಳೇನೋ ಹೇಳೋದು, ಹಾಗೇನಾದ್ರೂ ಅವಳು ನಿನ್ ಜೊತೆ ಜೀವನ ಮಾಡಬೇಕು ಅಂತ ಆಸೆ ಪಟ್ರು ಹಾಗೆಲ್ಲ ಮಾಡೋಕ್ಕಾಗಲ್ವಲ್ಲ, ಸುಳ್ಳು ಹೇಳಿ ನಮ್ಮನ್ನಲ್ಲೇ ಏಮಾರಿಸಿ ಎಷ್ಟೊಂದು ಫ್ರಾಡ್ ಮಾಡಿದಾಳೆ ಅವಳು ಹಾಗಂತ ಶಾಂತಿ ಬೈತಿರೋವಾಗ, ಅಮ್ಮ ಅದನ್ನೆಲ್ಲ ಬಿಡಮ್ಮ, ಅದೆಲ್ಲ ಮುಗ್ದೋದ್ ವಿಷಯ, ನೀವಿದನ್ನ ಈಗ ದೊಡ್ಡದು ಮಾಡಬೇಡಿ ಹಾಗಂತ ಮನೋಜ್ ಹೇಳ್ತಿರೋವಾಗ ನಾನೇನೋ ಅಂಥದ್ದು ಮಾಡಿದೆ ಅಂತಾಳೆ ಶಾಂತಿ. ನೀವು ಕ್ಯಾಮ್ರಾ ಆನ್ ಮಾಡಿ ಸ್ಪೀಕರ್ನಲ್ಲಿ ಚೆನ್ನಾಗಿ ಬೈದ್ರಲ್ಲ, ಅದು ಶೋರೂಮ್ನಲ್ಲಿ ಕಸ್ಟಮರ್ಸ್ ಮುಂದೆನೆ ಚೆನ್ನಾಗಿ ಉಗ್ದಿದ್ದೀರಾ ಅವಳಿಗೆ, ಅದರಿಂದ ಅವಳು ತುಂಬಾನೇ ಅಪ್ಸೆಟ್ ಆಗಿದ್ದಾಳಮ್ಮ. ನೀವು ಹಾಗೇನೆ ಅವಳನ್ನ ಬಿಟ್ಬಿಟ್ಟಿದ್ರೆ ಡಿವೋರ್ಸ್ ಅದು ಕೊಡ್ತಿದ್ರು, ನೀವು ಅಷ್ಟೊಂದು ಬೈದ್ರಲ್ಲ ಅದಕ್ಕೆ ಡಿವೋರ್ಸ್ ಕೂಡ ಕೊಡೋಣ ಅಂತ ಹಠ ಹಿಡ್ದಿದ್ದಾಳಮ್ಮ ಅಂತಾನೆ. ಎಲ್ಲ ಕೂಡ್ ಬರ್ತಿರೋವಾಗ್ಲೇ ನೀವೇನೆ ಹಾಳು ಮಾಡಿದ್ದು ಅಂತಾನೆ ಮನೋಜ. ಅವಳು ಮಾಡಿರೋ ಕೆಲ್ಸಕ್ಕೆ ಅವಳಿಗೆ ಚೆನ್ನಾಗಿ ಉಗಿದೇನೆ, ಅವಳು ಏನ್ ತಲೆ ಮೇಲೆ ಓದ್ಕೊಂಡು ಮೆರೆಸ್ಬೇಕಿತ್ತಾ, ಮೊದ್ಲು ಅವಳನ್ನ ಶೋರೂಮ್ಗೆ ಏನಕ್ಕೋ ಬರಕ್ ಬಿಟ್ಟೆ ಅಂತಾಳೆ ಶಾಂತಿ. ಅವಳು ತಪ್ಪು ಮಾಡಿದಾಳೆ ಅಂತಿರೋವಾಗ ಅವಳು ನನ್ನ ಜೊತೆ ಬಾಳ್ಬೇಕು ಅನ್ನೋ ಆಸೆನೆಲ್ಲ ಆ ರೀತಿ ಮಾಡ್ಬಿಟ್ಟಿದ್ದಾಳಮ್ಮ. ಮನೋಜ್ ಆಗಂತಿರೋವಾಗ ಏನೋ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಾ, ನಿನ್ ಜೊತೆ ಬಾಳ್ಬೇಕು ಅಂತ ಆಸೆ ಪಟ್ಟಿನೇ ಹೀಗೆ ನಾಟಕ ಮಾಡಿ ಎಲ್ಲೂ ಏಮಾರ್ಸಲ್ಲ ಅಂತಾಳೆ ಶಾಂತಿ. ಆಗಲ್ಲಮ್ಮ, ನೀವು ಅವತ್ತು ಅವಳ ಜೊತೆ ಮಾತಾಡಿದ್ರಲ್ಲ, ಆಗ ಅವಳಿಗೆ ಚೆನ್ನಾಗಿ ಹೋಗುದ್ರಲ್ಲ, ಅದನ್ನ ನೋಡಿ ನನ್ಗೇನೆ ಕಷ್ಟ ಆಯ್ತಮ್ಮ. ನೀವು ಅಂದಿದ್ದು ಒಂದೊಂದು ಮಾತ್ಗೂ ನಮ್ಮ ಮನ್ಸಿಗೆ ತುಂಬಾನೇ ಕಷ್ಟ ಆಯ್ತಮ್ಮ ಅಂತಾನೆ. ಅವಳಿಗೆ ಚೆನ್ನಾಗಿ ಹೋಗುದ್ರೆ ನಿನ್ಗೆ ಯಾಕೋ ಮನ್ಸಿಗೆ ಬೇಜಾರಾಗುತ್ತೆ, ನಿನ್ ಮನ್ಸು ಯಾಕೆ ಕಷ್ಟಪಡುತ್ತೆ, ಯಾಕೆ ನಿನ್ ಮನ್ಸು ಬದಲಾಗ್ಬಿಡ್ತಾ, ಅವಳ ಕಡೆ ಹೋಗ್ಬೇಕು ಅಂತ ಅನಿಸ್ತಿದೆಯೇನೋ ಅಂತ ಕೇಳ್ತಾಳೆ. ಇಲ್ಲ ಅಮ್ಮ, ಹಾಗೆ ಹೇಳ್ತಿಲ್ಲ ನಾನು, ಅವತ್ತು ಕೋಪದಲ್ಲಿ ಬಾಯಿಗೆ ಬಂದಂಗೆ ಬೈದ್ರಲ್ಲ, ಅವಳು ಕೋಪದಲ್ಲಿ ಡಿವೋರ್ಸ್ನ ಕೊಡಲ್ಲ ಅಂತ ಹೇಳೋದ್ಲು. ಅವಳು ಡಿವೋರ್ಸ್ ಕೊಟ್ಟಿಲ್ಲ ಅಂದ್ರೆ ನಾನು ತಾನೇ ಸಿಂಗಲ್ ಆಗಿರ್ಬೇಕಾಗಿರೋದು, ಅದಕ್ಕೆ ನಮ್ಮ ನಾನು ಹಾಗೆ ಹೇಳ್ತಿರೋದು, ಅದು ನೆನ್ಸ್ಕೊಂಡ್ರೆ ಸಾಕು ನಾನು ಸಿಂಗಲ್ ಆಗಿರ್ಬೇಕಲ್ಲ ಅಂತ ಸಂಕಟ ಆಗ್ತಿದೆ ಅಂತಾನೆ ಮನೋಜ. ಅವಳು ಶಾಂತವಾಗಿರ್ಬೇಕು ಅಂದ್ರೆ ಅದಕ್ಕೆ ಒಂದೇ ಒಂದು ದಾರಿ ಇದೆ ಅಮ್ಮ ಅಂತಾನೆ. ಏನದು ಅಂತಾಳೆ ಶಾಂತಿ. ಅವಳು ಇಷ್ಟಪಟ್ಟಂಗೆ ಒಂದೇ ಒಂದು ಸರಿ ಅವಳ ಹತ್ರ ಸಾರಿ ಕೇಳ್ಬಿಡಮ್ಮ, ಆಗ ಅವಳಿಗೆ ಡಿವೋರ್ಸ್ ಕೊಡೋಕೆ ಮನ್ಸಾಗುತ್ತೆ ಅಂತಾನೆ. ಏನು ನಾನು ಅವಳ ಹತ್ರ ಸಾರಿ ಕೇಳ್ಬೇಕಾ ಅಂತ ಶಾಂತಿ ಕೇಳ್ತಾಳೆ. ಹಾಗಲ್ಲ ಅಮ್ಮ, ಅವಳ ಕೋಪನ ತಣ್ಣಗೆ ಮಾಡೋಕ್ಕೆ ನಾನು ನಿಮ್ಮ ಹತ್ರ ಕೇಳ್ತಿರೋದು, ಆಮೇಲೆ ಅವಳಿಗೆ ಕೋಪ
ತಾನೇ ತನ್ಗಾಗುತ್ತಲ್ವಾ ಅಂತ ಹೇಳ್ತಾರೆ. ನೀವು ಬೇರೆ ನಿನ್ಗೆ ಯಾವ ಗಂಡಸರು ಸಿಗ್ಲಿಲ್ವಾ ಅಂತ ತಪ್ಪಾಗಿ ಏನೇನೋ ಮಾತಾಡಿದ್ದೀರಾ. ಆಗ ಶಾಂತಿ, ನೀನ್ ಕರೆಕ್ಟಾಗಿ ಹೇಳ್ತಿದ್ಯಾ, ನಾನು ಕೂಡ ಅವ್ರ ಜೊತೆ ಆ ರೀತಿ ನಡ್ಕೋಬಾರ್ದಿತ್ತು. ಹೌದಮ್ಮ ಅಂತಾನೆ ಮನೋಜ. ಅದರಿಂದನೇ ತಾನೇ ಆ ಡೈವರ್ಸ್ ಕೊಡಲ್ಲ ಅಂತ ಹೇಳ್ತಿರೋದು. ಶಾಂತಿ ಹಾಗಂತಿರೋವಾಗ ಹೌದಮ್ಮ ಅಂತಾನೆ ಮನೋಜ. ಹಾಗಾದ್ರೆ ಒಂದು ಕೆಲಸ ಮಾಡು, ನೀನೀಗ ಫೋನ್ ಮಾಡಿಕೊಡು ಅಂತಾಳೆ ಶಾಂತಿ. ಏನಕ್ಕಮ್ಮ ಅಂತಾನೆ ಮನೋಜ. ನಾನು ಅವಳ ಜೊತೆ ಮಾತಾಡಬೇಕು ಕಣೋ ಅಂತಾಳೆ ಶಾಂತಿ. ಮಾತಾಡಿ ಏನು ಪ್ರಯೋಜನವೂ ಇಲ್ಲ ಅಮ್ಮ, ಅವಳ ಜೊತೆ ನೀವು ಸಾರಿ ಕೇಳಬೇಕು ಅಂತಾನೆ. ಸರಿ ಮಾತಾಡ್ತೀನಿ, ಫೋನ್ ಕೊಡು ಅಂತಾಳೆ ಶಾಂತಿ. ಸದ್ಯ ಸಾರಿ ಕೇಳ್ತಿದ್ದೀರಲ್ಲ ಅಂತ ಮನೋಜ್ ಫೋನ್ ತಗೊಂಡು ಬರ್ತಾನೆ. ಸರಿ ಅಂತೇಳಿ ರೋಹಿಣಿಗೆ ಫೋನ್ ಮಾಡ್ತಾನೆ. ಹೇಳಿ ಮನೋಜ್ ಅಂತಿರೋವಾಗ ರೋಹಿಣಿ, ಅಮ್ಮ ನಿನ್ನ ಜೊತೆ ಮಾತಾಡ್ಬೇಕಂತೆ ಅಂತಾನೆ. ಹೌದಾ, ಏನಿದು ದಿಢೀರ್ನೆ ಅಂತಾಳೆ ರೋಹಿಣಿ. ಹೌದು ರೋಹಿಣಿ, ಅವತ್ತು ಅಮ್ಮ ನಿನಗೆ ಬೈಕ್ ಬಂದಂಗೆ ಬೈದ್ರಲ್ಲ, ಅದಕ್ಕೆ ಸಾರಿ ಕೇಳಬೇಕು ಅಂತಿದ್ದಾರೆ ಅಂತಾನೆ. ಅಮ್ಮ ರೋಹಿಣಿ ಲೈನಲ್ಲಿ ಇದ್ದಾಳೆ ಅಂತ ಫೋನ್ ಕೊಡ್ತಾನೆ ಶಾಂತಿಗೆ. ಹಲೋ ಅಂತಾಳೆ ಶಾಂತಿ. ಅತ್ತೆ ಹೇಳಿ ಅತ್ತೆ ಅಂತಾಳೆ ರೋಹಿಣಿ. ಮನೋಜ್ ಹೇಳ್ದ, ನಾನು ನಿನ್ಗೊಂಡು ಅಷ್ಟೊಂದು ಬೈದ್ನಲ್ಲ, ಅದಕ್ಕೆ ನಿನ್ನ ಮನಸ್ಸಿಗೆ ಬೇಜಾರಾಯಿತು ಅಂತ ಅಷ್ಟೊಂದು ಬೇಜಾರು ಮಾಡ್ಕೊಂಡ್ಬಿಟ್ಟಿಯಾ ಅಂತ ಕೇಳ್ತಾಳೆ. ಹೌದತೆ, ನನಗೆ ತುಂಬಾ ಕಷ್ಟ ಆಗ್ಬಿಡ್ತು ಹಾಗಂತ ರೋಹಿಣಿ ಹೇಳ್ತಿರೋವಾಗ, ಆ ರೀತಿ ನಾನು ಹೇಳಿದ್ದಕ್ಕೆ ನನಗೂ ತುಂಬಾ ಬೇಜಾರಾಗ್ತಿದೆ ಹಾಗಂತ ಶಾಂತಿ ಹೇಳ್ತಿರೋವಾಗ, ಏನಿದು ನನ್ನ ಜೊತೆ ಈ ರೀತಿ ಮಾತಾಡ್ತಿದ್ದಾರೆ, ಕ್ಷಮೆ ಕೇಳ್ತೀನಿ ಅಂತ ಬೇರೆ ಅಂತಿದ್ದಾರಲ್ಲ ಅಂತ ರೋಹಿಣಿ ಅನ್ಕೋತಾಳೆ. ನೀವು ಕೋಪದಲ್ಲಿ ಆ ರೀತಿ ಮಾತಾಡ್ಬಿಟ್ರಿಯತ್ತೆ, ನಾನು ತುಂಬಾ ಅಪ್ಸೆಟ್ ಆಗ್ಬಿಟ್ಟೆ ಅಂತಾಳೆ ರೋಹಿಣಿ. ತಪ್ಪಾಯಿತು, ಆ ರೀತಿ ನಾನು ನಿನ್ನನ್ನು ಬೈಬಾರ್ದಿತ್ತು, ನಾನು ಬೈದಿದ್ದು ತಪ್ಪು ಅಂತಾಳೆ ಶಾಂತಿ. ಮನೋಜ್ ಹೇಳಿದ ಮೇಲೆ ನನಗೆಲ್ಲ ಅರ್ಥ ಆಯಿತು ಅಂತಾಳೆ. ನಿನಗೆ ನಾನು ಒಂದೇ ಒಂದು ಬೈಗ್ಲನ್ನು ಕೂಡ ಬೈಬಾರ್ದಲ್ಲ, ಇನ್ನೂ ತುಂಬಾ ಬೈಬೇಕು ನಿನ್ನನ್ನು, ನಿನಗೆ ಕಣ್ ಕಡೆ ಎಲ್ಲ ಚೆನ್ನಾಗಿ ಹೋಗಿತಾ ಇರಬೇಕು ಅಂತ ಶಾಂತಿ ರೋಹಿಣಿಗೆ ಚೆನ್ನಾಗಿ ಬೈಯೋಕ್ಕೆ ಶುರು ಮಾಡ್ಕೋತಾಳೆ. ಏನೇ ಎಷ್ಟೇ ಕೊಬ್ಬು ನಿನಗೆ, ನನ್ನನ್ನು ಸಾರಿ ಕೇಳಕ್ಕೆ ಹೇಳ್ತಿದ್ಯಾ? ನಿನ್ನ ಹತ್ರ ನಾನೇನಕ್ಕೆ ಸಾರಿ ಕೇಳಬೇಕು? ನಾನು ನಿನ್ನನ್ನು ಹುಡುಕಿ ನನ್ನ ಮನೆ ಸೊಸೆಯಾಗಿ ಕರ್ಕೊಂಡು ಬಂದೆ, ನಿನ್ನ ಹತ್ರ ನಾನು ಸಾರಿ ಕೇಳಬೇಕಾ? ನನ್ನ ಮಗನ ಜೊತೆ ಚಾಡಿ ಹೇಳಿ ನನ್ನನ್ನೇ ಎದುರಿಸ್ತೀಯಾ? ನೀನೊಬ್ಳು ಏಮಾರ್ಸವಳು, ಏನು ಇಲ್ಲದೆ ಬಿಕಾರಿ ಮನೆಯಿಂದ ಬಂದವಳು ನೀನು. ನೀನಂತವಳನ್ನ ಸುಮ್ಮನೆ ಬಿಟ್ಟಿದ್ದೆ ತಪ್ಪಾಯ್ತು ಕಣೆ. ನನ್ನನ್ನು ಸಾರಿ ಕೇಳಕ್ಕೆ ಹೇಳ್ತಿದೀಯಲ್ಲ, ನಿನ್ಗೇನು ಯೋಗ್ಯತೆ ಇದೆ? ನನ್ನ ಜೊತೆ ನೀನು ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ಕಣೆ. ನೀನು ಮಾತಾಡೋದೆಲ್ಲ ಬರೀ ಸುಳ್ಳೇನೆ, ಆಡೋದೆಲ್ಲ ಬರೀ ಹುಚ್ಚಾಟನೆ. ನಿನ್ನಂತವಳು ನನ್ನನ್ನು ಸಾರಿ ಕೇಳಕ್ಕೆ ಹೇಳ್ತಿದೀಯಾ ಹಾಗಂತ ಶಾಂತಿ ಹೋಗಿತಿರೋವಾಗ, ಅತ್ತೆ ನಿಮ್ಮನ್ನ ಅಂತ ರೋಹಿಣಿ ಹೇಳಕ್ಕೆ ಬರ್ತಾಳೆ. ಮುಚ್ಚೆ ಬಾಯ್ನ, ಚಾಪ್ಲಿ ತಗೊಂಡು ಹೊಡ್ಬಿಡ್ತೀನಿ ನಿನಗೆ. ನೀನು ಒಂದು ಎಣ್ಣೆನೆ, ನಿಮ್ಮಂಥವ್ರಿಗೆಲ್ಲ ಈ ರೀತಿ ಉಗಿದ್ರೆ ಸಾಲದು, ನಿನ್ನ ದೇಹದಲ್ಲಿ ಒಳ್ಳೆ ರಕ್ತ ಅನ್ನೋದೇ ಇಲ್ವೇನೆ? ನೀನು ಕೆಟ್ಟು ನಿಂತಿರೋದಕ್ಕೆ ನನ್ನ ಮಗ ಬೇಕೇನೆ ನಿನಗೆ? ಕೂಲ್ಗೆಟ್ಟವಳೆ, ಬರೀ ನನ್ನ ಮಗನ ಏಮಾರಿಸ್ತಿದ್ಯಾ ಅಥವಾ ತುಂಬ ಜನನ ಈ ರೀತಿನೇ ಮದುವೆಯಾಗಿ ಏಮಾರಿಸ್ಕೊಂಡು ಬಂದಿದ್ಯಾ? ನಿನ್ನಂಥವ್ರೆಲ್ಲ ನನ್ನ ಕಾಲಲ್ಲಿರೋ ಚಪ್ಲಿಗೆ ಸಮ ಕಣೆ. ಅಲ್ಲ ಆ ಚಪ್ಲಿರೋ ಧೂಳಿಗೆ ಸಮ ನೀನು, ಅಂತ ಹೇಳಿ ಶಾಂತಿ ಇನ್ನೂ ಬೈತಾನೆ ಇರ್ತಾಳೆ. ರೋಹಿಣಿ ಮನೋಜ ಇಬ್ರು ಕೇಳಿಸ್ಕೊಳಕ್ಕಾಗದೆ ಒದ್ದಾಡ್ತಿರ್ತಾರೆ. ಇನ್ನಂತವಳಿಗೆ ಸಾರಿ ಕೇಳಬೇಕಾ ಅಂತ ತೂತು ಅಂತ ಫೋನ್ನಲ್ಲೇ ಉಗಿತಾಳೆ. ಏನೋ ದೊಡ್ಡದಾಗಿ ಬಂದ್ಬಿಟ್ಲು ಸಾರಿ ಕೇಳು ಅನ್ಕೊಂಡು. ನನ್ನ ಮಗನೇ ನನ್ನ ಎದುರಿಗೆ ಎತ್ತು ಕಟ್ಟಿ ಬಿಟ್ಟಿದ್ದಾಳೆ ಸಾರಿ ಕೇಳಕ್ಕೆ. ಇನ್ನೊಂದ್ಸರಿ ನನ್ನ ಮಗನ ಶೋರೂಮ್ಗೆ ಏನಾದರೂ ಬಂದೆ ಅಂತ ಇಟ್ಕೋ, ನಾನು ಏನ್ರಲ್ಲಿ ಹೊಡಿತೀನೋ ನನಗೆ ಗೊತ್ತಿಲ್ಲ, ಇಡೇ ಫೋನ್ನ ಅಂತೇಳಿ ಶಾಂತಿ ಫೋನ್ ಕಟ್ ಮಾಡ್ತಾಳೆ. ಅಂತಾಳೆ ಶಾಂತಿ. ಸಾರಿ ಕೇಳು ಅಂದರೆ ಈ ರೀತಿ ಮಾಡ್ಬಿಟ್ರಲ್ಲ ಅಂತೇಳಿ ಮನೋಜ ಕದ್ದು ಓಡೋಗ್ತಿರ್ತಾನೆ. ಆಗ ಶಾಂತಿ ಅಂತಾಳೆ, ಎಲ್ಲ ನಿನ್ನಿಂದಾನೆ ಕಣೋ, ನೀನು ಅವಳ ಜೊತೆ ಸೇರ್ಕೊಂಡು ನನ್ನನ್ನು ಸಾರಿ ಕೇಳಕ್ಕೆ ಹೇಳ್ತಿದ್ಯಾ? ಅವಳು ಕುಲ್ಗೆಟ್ಟವಳು, ಅವಳ ಮಾತು ಕೇಳ್ಕೊಂಡು ನೀನು ನನ್ನನ್ನು ಸಾರಿ ಕೇಳಕ್ಕೆ ಹೇಳ್ತಿದ್ಯಾ? ನಿನ್ನ ಸುಮ್ಮನೆ ಬಿಡಲ್ಲ ಮನೋಜ ಅಂತ ಹೇಳ್ತಿರ್ತಾಳೆ. ತಗೋ ಫೋನ್ನ, ನಿನ್ಗೆ ಯಾವಾಗ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನಿನಗೆ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ತೀನಿ, ಅದುವರೆಗೂ ನೀನು ಅವಳ ಜೊತೆ ಮಾತಾಡೋ ಕೆಲಸ ಏನಾದರೂ ಮಾಡಿದೆ ಅನ್ಕೋ, ಚೆನ್ನಾಗಿ ಬಾರಿಸ್ತೀನಿ ನೋಡು ಅಂತ ಕೈ ಎತ್ತುತ್ತಾಳೆ ಶಾಂತಿ. ಇಲ್ಲ ಅಮ್ಮ ಅಂತ ಮನೋಜ ಹೇಳ್ತಾನೆ. ಹ್ಞೂ ಅಂದ್ಕೊಂಡು ಶಾಂತಿ ಹೊರಟೋಗ್ತಾಳೆ. ಅಯ್ಯೋ ಇಲ್ಲಾರ್ದೆ ನಾನೇ ಸಮಸ್ಯೆನ ತಂದ್ಕೊಂಡ್ಬಿಟ್ನಲ್ಲ, ಫೋನ್ ಕೊಟ್ಟು ಸಮಸ್ಯೆನ ನಾನೇ ತಂದ್ಕೊಂಡ್ಬಿಟ್ಟೆ, ಈಗ ಅವಳೇನು ಹೇಳ್ತಾಳೋ ಗೊತ್ತಿಲ್ವೇ ಹಾಗನ್ಕೊಂಡು ಮನೋಜ ವ್ಯಥೆ ಪಡ್ತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.